ఇంకేం కావాలే చాలే ఇది చాలే. ಹಾಯ್ ಹೆಲೋ ನಮಸ್ಕಾರ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಮೋಸ್ಟ್ ಹ್ಯಾಪನಿಂಗ್ ಕಪಲ್ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ಮದುವೆಯ ಸಂಭ್ರಮ ಅಕ್ಷರಶಃ ಮುಗಿಲು ಮುಟ್ಟಿದೆ. ಜೋಡಿ ರಾಜಸ್ಥಾನದ ಉದಯಪುರದಲ್ಲಿರುವ ಐಷಾರಾಮಿ ರೆಸಾರ್ಟ್ ನಲ್ಲಿ ಒಂದೇ ದಿನ ಎರಡೆರಡು ಬಾರಿ ಮದುವೆಯಾದ ಜೋಡಿ ಹಬ್ಬದಲ್ಲಿ ಮುಳುಗಿದೆ. ಮದುವೆಗೂ ಮುನ್ನ ನಡೆದ ಪ್ರೀ ವೆಡ್ಡಿಂಗ್, ಸಂಗೀತ, ಮೆಹಂದಿ ಕಾರ್ಯಕ್ರಮಗಳ ಝಲಕ್ ಕೂಡ ಹೊರಬಿದ್ದಿದೆ. ಚಿತ್ರರಂಗದ ಬಹು ನಿರೀಕ್ಷಿತ ತಾರಾ ಜೋಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ವಿವಾಹ ಇಂದು ಉದಯಪುರದಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಐಷಾರಾಮಿ ಐಟಿಸಿ ಮಾಮ್ಯ ಸೊವೆನೀರ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಆಪ್ತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಈ ಮದುವೆ ನಡೆದಿದ್ದು, ಮದುವೆ ಮಂಟಪದ ಹೊರಗೆ ಕಾಯುತ್ತಿದ್ದ ಪಾಪರಾಜಿಗಳು ಹಾಗೂ ಮಾಧ್ಯಮದವರಿಗೆ ನವ ಜೋಡಿ ಸಿಹಿ ಹಂಚಿ ಸಂಭ್ರಮಿಸಿದೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ವೀರೋಶ್ ಜೋಡಿ ಎಲ್ಲೆಡೆ ಅಭಿಮಾನಿಗಳ ಬಳಗ ಅವರಿಗೆ ಶುಭ ಹಾರೈಸುತ್ತಿದೆ. ಬೆಳಗ್ಗೆ 10:10 ಶುಭ ಲಗ್ನದಲ್ಲಿ ಹಿಂದೂ ಸಂಪ್ರದಾಯದಂತೆ ಈ ಜೋಡಿಯ ವಿವಾಹ ನೆರವೇರಿದ್ದು, ಸಂಜೆ 4:30ಕ್ಕೆ ಕೊಡವ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆ ನಡೆದಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ ನೈಟ್ ಪಾರ್ಟಿ ಹಾಗೂ ಸಂಗೀತ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ. ಅದರ ಸಣ್ಣ ಝಳಕ್ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಿ. ಎಸ್, ಇದು ನೀವು ಈಗಾಗಲೇ ನೋಡಿರುವಂತಹ ಸಿನಿಮಾದ ಚಿತ್ರಣ. ರಶ್ಮಿಕಾ ಕತ್ತಿಗೆ ನಮ್ಮ ವಿಜಯ್ ದೇವರಕೊಂಡ ಅವರು ತಾಳಿ ಕಟ್ಟುತ್ತಿರುವಂತಹ ಸಂದರ್ಭ ಇದು. ರಶ್ಮಿಕಾ ಅವರು ಮದುವೆ ಆದ್ಮೇಲೆ ಯಾವ ಲುಕ್ ನಲ್ಲಿ ಕಾಣ್ತಾರೆ ಅನ್ನುವ AI ಚಿತ್ರ. ತದನಂತರ ನಾನಾಗ್ಲೇ ಹೇಳಿದ ಹಾಗೆ ನೈಟ್ ಪಾರ್ಟಿ ಹಾಗೂ ಸಂಗೀತ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ ಅಂತ ಹೇಳಿದೆ. ಆಗ ಯಾವ ಲುಕ್ ನಲ್ಲಿ ರಶ್ಮಿಕಾ ಅವರು ಕಾಣಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಚಿತ್ರಣ ಹೊರ ಬಂದಿರುವಂತದ್ದು. ಹಲವಾರು ದಿನಗಳಿಂದ ಉದಯಪುರದಲ್ಲಿ ಇವರು ವಾಸ ಆಗಿದ್ರು. 2 ಕುಟುಂಬಗಳು ಅಲ್ಲಿ ಸಮ್ಮಿಲನಗೊಂಡಿತ್ತು. ಆಗ ತೆಗೆದಂತ ಒಂದಿಷ್ಟು ಚಿತ್ರಣಗಳು ಕೂಡ ಹೊರಬಿದ್ದಿದೆ. ವಿಜಯ್ ದೇವರಕೊಂಡ ಅವರ ತಮ್ಮ ಮತ್ತು ತಾಯಿ ತಂದೆಯೊಂದಿಗೆ ಕಳೆದಂತಹ ಸಮಯದ ಸಣ್ಣ ಝಲಕ್ಗಳಿವೆಲ್ಲವೂ. ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದು ಶಾಸ್ತ್ರದ ಸಂಪ್ರದಾಯದ ಸಂದರ್ಭದಲ್ಲಿ ತೆಗೆದಂತ ಕ್ಷಣ, ಪೂಜೆ ಮಾಡಿ ಮುಗಿಸಿದ ನಂತರ ತಾಯಿ ಮತ್ತು ತಮ್ಮ ಹಾಗೂ ತಂದೆಯೊಂದಿಗೆ ತೆಗೆದುಕೊಂಡಂತಹ ಕ್ಷಣ ಇದು. ಹಾಗೆ ಇನ್ನೊಂದಿಷ್ಟು ಸಂಪ್ರದಾಯಗಳು, ಶಾಸ್ತ್ರಗಳು ನಡೆಯುವಾಗ ವಿಜಯ್ ದೇವರಕೊಂಡರ ಫೋಟೋವನ್ನ ಕ್ಲಿಕ್ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಒಂದು ಮನೆಯ ಅಥವಾ ಹೋಟೆಲ್ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ಅವರ ಇರುವಂತಹ ವಾಸಸ್ಥಳವನ್ನ ಸಂಪೂರ್ಣವಾಗಿ ಶೃಂಗರಿಸಿ ಮದುವೆಯ ಕಳೆ ಕೊಟ್ಟಿರುವಂತದ್ದು. ಇನ್ನು ವಿಜಯ್ ದೇವರಕೊಂಡ ಅವರು ಅರ್ಶಿಣ ಶಾಸ್ತ್ರದ ಬಟ್ಟೆಯಲ್ಲಿ ಕಾಣಿಸ್ಕೊಂಡಿರುವಂತದ್ದು ಅವರ ಆಗ್ಲೇ ಹೇಳಿದಾಗೆ ಅವರ ಪ್ರೀತಿಯ ನಾಯಿ ಹಾಗೂ ಅವರ ತಂದೆ ತಾಯಿ ಹಾಗೂ ತಮ್ಮನ ಜೊತೆ ಕಳೆದಂತಹ ಕ್ಷಣ ಕ್ಲಿಕ್ ಆಗಿರುವಂತದ್ದು. ಇದು ಒಂದು ಶಾಸ್ತ್ರದ ಫೋಟೋ ಆದ್ರೆ, ಇನ್ನು ಸಂಪೂರ್ಣವಾಗಿ ಏನು ನಾಯ್ಡು ಲುಕ್ ಕಾಣಿಸ್ತಾ ಇರುವಂತದ್ದು. ಗೊತ್ತಿಲ್ಲ ನಾಯ್ಡು ಹೌದು ಅಲ್ವೋ ಅಂತ, ಬಟ್ ನಾಯ್ಡು ಲುಕ್ ಅಲ್ಲಿ ಇವರು ಕಾಣಿಸ್ಕೊಂಡಿರುವಂತದ್ದು. ತಂದೆ ತಾಯಿಯೊಂದಿಗೆ ವಿಜಯ್ ದೇವರಕೊಂಡ ಹಾಗೂ ಅವರ ತಮ್ಮ ಕೂಡ ಕಚ್ಚೆ ಪಂಚೆ ಉಟ್ಟು ನಾಮವನ್ನ ಹಾಕಿಕೊಂಡು ನಾಯ್ಡು ಸಂಪ್ರದಾಯದಂತೆ ಸಂಪೂರ್ಣವಾಗಿ ಈ ರೀತಿಯಾಗಿ ಝಲಕ್ ಲುಕ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಈಗ ನೀವು ನೋಡ್ತಾ ಇರ್ಬೋದು, ಒಂದು ಮಾಡೆಲ್ ರೀತಿ ಕಾಣಿಸ್ಕೊಂಡಿದ್ದಾರೆ. ವಿಜಯ್ ದೇವರಕೊಂಡ ಅವರ ಫೋಟೋ ಕ್ಲಿಕ್ ಆಗಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಏನು ಸಂಪೂರ್ಣವಾಗಿ ವಿಜಯ್ ದೇವರಕೊಂಡ ಅವರು ಏನು ಒಂದು ಮಾಡೆಲ್ ಲುಕ್ ನಲ್ಲಿ ಒಂದು ಒಳ್ಳೆ ಮದುವೆ ಡ್ರೆಸ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು. ನಿನ್ನೆ ರಾತ್ರಿ ಆಪ್ತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಸಂಗೀತ ಕಾರ್ಯಕ್ರಮ ಜರುಗಿತ್ತು. ಈ ವೇಳೆ ವಿಜಯ್ ಹಾಗೂ ರಶ್ಮಿಕಾ ಅವರ ಸಿನಿಮಾ ಪಯಣವನ್ನು ನೆನಪಿಸುವಂತಹ ಹಿಟ್ ಹಾಡುಗಳನ್ನು ಪ್ಲೇ ಮಾಡಲಾಗಿತ್ತು. ಇಡೀ ಕಾರ್ಯಕ್ರಮ ನಾಸ್ಟಾಲಜಿಕ್ ಮೂಡ್ಗೆ ಜಾರಿತ್ತು. ಜೊತೆಗೆ ಗೀತಾ ಗೋವಿಂದಂ, ಡಿಯರ್ ಕಾಮ್ರೇಡ್ ಚಿತ್ರಗಳ ಹಾಡುಗಳು ಕೂಡ ಪ್ಲೇ ಆಗ್ತಿದ್ದಂತೆ ಅತಿಥಿಗಳು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ನನ್ಗೂ ನಿಮ್ಗೂ ಎಲ್ರಿಗೂ ಗೊತ್ತೇ ಇದೆ, ಸಾಕಷ್ಟು ಏನು ಪ್ರೈವೇಟ್ ಆಗಿ ಖಾಸಗಿಯುತವಾಗಿ ಇವರು ಮದುವೆ ಆಗಿದ್ರು. ಇವರ ಮದುವೆ ಸಂಭ್ರಮಕ್ಕೆ ಅವರ ಕ್ಲೋಸ್ ಸರ್ಕಲ್ ಮಾತ್ರ ಮದುವೆಯನ್ನ ಅಟೆಂಡ್ ಮಾಡಿತ್ತು. ಉಳಿದವರೆಲ್ಲರಿಗೂ ಕೂಡ ರಿಸೆಪ್ಷನ್ಗೆ, ಅಂದ್ರೆ ಅಲ್ಲೂ ಕೂಡ ಆಯ್ದ ವ್ಯಕ್ತಿಗಳಿಗೆ ರಿಸೆಪ್ಷನ್ಗೆ ಕರೆಯಲಾಗಿದೆ. ಇನ್ನು ಮದುವೆ ಸಂಭ್ರಮದಲ್ಲಿ ಕೇವಲ 100 ಜನ ಮಾತ್ರ ಭಾಗಿಯಾಗಿದ್ದು, 2 ಕುಟುಂಬ ಮತ್ತು ಅತ್ಯಾತ್ಮರು ಹಾಗೂ
ಬಾಲ್ಯದ ಗೆಳೆಯರಿರ್ಬೋದು, ವೃತ್ತಿ ಜೀವನದ ಗೆಳೆಯರಿರ್ಬೋದು, ಅವ್ರನ್ನ ಅತ್ಯಾತ್ಪ್ರಿಯ ಯಾರಿದ್ದಾರೆ ಅವ್ರನ್ನ ಮಾತ್ರ ಕರೆದಿರುವಂತದ್ದು. ಸಾಕಷ್ಟು ಖಾಸಗಿಯುತವಾಗಿ ಇವರು ಮದ್ವೆ ಆಗಿರೋದು ನನ್ಗೂ ನಿಮ್ಗೂ ಗೊತ್ತೇ ಇದೆ. ಇನ್ನು ಇಂಕೆಂ 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 ಕಾವಲೆ, ಕಲ್ಯಾಣಿ ವಚ್ಚ ವಚ್ಚ ಮುಂತಾದ ಹಾಡುಗಳು ವೇದಿಕೆಗೆ ಮತ್ತಷ್ಟು ಕಳೆ ತಂದುಕೊಟ್ವು. ಜೊತೆಗೆ ಸಂಗೀತ ಕಾರ್ಯಕ್ರಮದ ಅಸಲಿ ಹೈಲೈಟ್ಸ್ ಏನಂದ್ರೆ ಪುಷ್ಪ 2 ಚಿತ್ರದ ವೈರಲ್ ಸಾಂಗ್ ಫೀಲಿಂಗ್ಸ್. ಈ ಹಾಡು ಶುರುವಾಗುತ್ತಿದ್ದಂತೆಯೇ ಅತಿಥಿಗಳೆಲ್ಲರೂ ಕೂಡ ಡಾನ್ಸ್ ಫ್ಲೋರ್ಗೆ ಇಳಿದು ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಇಡೀ ಸಂಗೀತ ಕಾರ್ಯಕ್ರಮ ಹೈ ಎನರ್ಜಿ ಪಾರ್ಟಿಯಾಗಿ ಮಾರ್ಪಟ್ಟಿತ್ತು. ಏನು ಉದಯಪುರದಲ್ಲಿ ಇಷ್ಟ ಆದ್ರೆ ಅಲ್ಲಿ ಕೊಡವ ಮಣ್ಣಲ್ಲಿ ಸಂಭ್ರಮ ಕೂಡ ಕಮ್ಮಿ ಇರಲಿಲ್ಲ. ರಶ್ಮಿಕಾ ಮದುವೆ ಕಾರಣಕ್ಕೆ ಅವರ ತವರು ಮನೆಯಲ್ಲೂ ಕೂಡ ಮನೆಯನ್ನ ಮದುವೆ ಸಡಗರ ಎದ್ದು ಕಾಣಿಸುವಂತೆ ಅಲಂಕರಿಸಲಾಗಿತ್ತು. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿರುವ ರಶ್ಮಿಕಾ ಮಂದಣ್ಣ ತವರು ಮನೆಯ ಮುಂದೆ ಚಪ್ಪರ, ಮನೆಯ ಬಾಗಿಲಿಗೆ ಹೂವಿನ ಅಲಂಕಾರ, ತೋರಣ ಜೋರಾಗಿತ್ತು. 10 ದಿನಗಳ ಹಿಂದೆಯೇ ಉದಯಪುರಕ್ಕೆ ರಶ್ಮಿಕಾ ಕುಟುಂಬ ಸಂಬಂಧಿಕರು ತೆರಳಿದ್ರು. ಈಗ ಯಾರು ಇಲ್ಲವಾದ್ರೂ ಮನೆಯ ಕೆಲಸದ ಮಹಿಳೆ ಮನೆಯನ್ನ ನೋಡ್ಕೊಳ್ತಿದ್ದಾರೆ. ಸದ್ಯ ಈ ಕ್ಯೂಟ್ ಜೋಡಿ ಅಧಿಕೃತವಾಗಿ ಒಂದಾಗಿದೆ. ಅಭಿಮಾನಿಗಳ ಆನಂದಕ್ಕೆ ಪಾರವೇ ಇಲ್ಲದಂತಾಗಿದೆ. ಅವರ ಮದುವೆಯ ಶಾಸ್ತ್ರಗಳ ಫೋಟೋಗಳು ಅಥವಾ ವಿಡಿಯೋಗಳು ಲಭ್ಯವಿಲ್ಲದೆ ಇದ್ರು, ಯಾಕಂದ್ರೆ ಖಾಸಗಿಯಾಗಿ ಇವರು ಮದುವೆ ಆದ ಕಾರಣ. ಆದ್ರೆ ಅಲ್ಲಲ್ಲಿ ಕಾಣಿಸ್ಕೊಂಡಂತಹ ಒಂದಿಷ್ಟು ಅರ್ಶಿಣ ಶಾಸ್ತ್ರದ ಫೋಟೋಗಳು, ಯಾಕಂದ್ರೆ ಅವರೇ ಸ್ಟೋರಿ ಮೂಲಕ ಪೋಸ್ಟ್ ಮಾಡ್ಕೊಂಡಿದ್ರು ವಿಜಯ್ ದೇವರಕೊಂಡ ಅವರು. ಅರ್ಶಿಣ ಶಾಸ್ತ್ರದ ಸಂಭ್ರಮದ ಝಲಕ್ ಈ ರೀತಿಯಾಗಿತ್ತು. ಹಾಗೂ ವಿಜಯ್ ಮತ್ತು ಋಷಿಯಾ ಅನ್ನುವ ಒಂದು ಹೆಸರುಗಳ ಮೂಲಕ ಡಿಸೈನ್ ಗಳನ್ನ ಮಾಡಲಾಗಿತ್ತು, ಅಲಂಕಾರವನ್ನ ಮಾಡಲಾಗಿತ್ತು. ಮದುವೆ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ಕೊಡ್ಲಿಕ್ಕೆ ನೀವು ನೋಡ್ತಾ ಇರಬಹುದು. ಜೊತೆಗೆ ಸ್ವೀಟ್ ಬಾಕ್ಸ್ ಗಳಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಫೋಟೋಗಳನ್ನ ಕೂಡ ಬಳಕೆ ಮಾಡಿ ಅಲ್ಲಿ ಬಂದಂತಹ ಒಂದಿಷ್ಟು ಮಕ್ಕಳಿಗೆ ಅಥವಾ ಹೊರಗಡೆ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ, ಜೊತೆಗೆ ಹೊರಗಡೆ ಇದ್ದಂತಹ ಒಂದಿಷ್ಟು ಮೀಡಿಯಾದವರಿಗೆ ಈ ಅವರ ಸ್ವೀಟ್ ಬಾಕ್ಸ್ ಗಳನ್ನ ಹಂಚೋದ್ರ ಮೂಲಕ ಸಂಭ್ರಮಯುತವಾಗಿ ಅವರ ಮದುವೆ ಆಚರಣೆಗಳು ಕಂಪ್ಲೀಟ್ ಆಯಿತು. ಹಾಗೆ ಅಭಿಮಾನಿಗಳ ಆನಂದಕ್ಕೆ ಇದು ಭಾರವೇ ಇಲ್ಲದಂತಾಗಿದೆ. ಸಿನಿ ರಂಗದ ಗಣ್ಯರು, ಸೆಲೆಬ್ರಿಟಿಗಳು ಹಾಗೂ ಫ್ಯಾನ್ಸ್ ವಿಜಯ್ ರಶ್ಮಿಕಾ ಜೋಡಿಗೆ ಶುಭಾಶಯಗಳ ಮಳೆ ಸುರಿಸುತ್ತಿದ್ದಾರೆ. ಯಾವಾಗ ಮಾರ್ಚ್ 4 ಆಗುತ್ತೋ, ಯಾವಾಗ ನೆಚ್ಚಿನ ಜೋಡಿಯನ್ನ ಕಣ್ತುಂಬಿಕೊಳ್ತೀವೋ ಅನ್ನೋ ಕಾತರದಲ್ಲಿದ್ದಾರೆ ಫ್ಯಾನ್ಸ್. ಒಟ್ಟಾರೆ ಈ ಜೋಡಿಗೆ ನಮ್ಮ ಕಡೆಯಿಂದಲೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.